ಇವತ್ತು ತುಂಬಾ ಒಂದು ಹಾರ್ಟ್ ಬ್ರೇಕಿಂಗ್ ವಿಷಯ ಕೇಳ್ಪಟ್ಟೆ. 20 ವರ್ಷದ ಹುಡುಗಿ ವರ್ಷಿತಾ ಅಂತ 14th ಆಗಸ್ಟ್ ತನ್ನ ಹಾಸ್ಟೆಲ್ಗೆ ರಜೆ ಹಾಕ್ತಾಳೆ. ರಜೆ ಹಾಕ್ದವಳು ಎಲ್ಲಿ ಹೋದ್ಲು, ಯಾರ ಜೊತೆ ಹೋದ್ಲು ಗೊತ್ತಾಗಲ್ಲ. ಮನೆಯವರು ಪಾಪ ಟೆನ್ಷನ್ ತಗೊಂಡು ವರ್ಷಿತನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವಳ ಫೋನ್ ಕಂಟಿನ್ಯೂಸ್ಲಿ ಸ್ವಿಚ್ ಆಫ್ ಬರುತ್ತೆ. ಕೊನೆಗೆ ತಂದೆ ತಾಯಿಯ ತಾಳ್ಮೆ ಮುರಿದು ಅವರು ವರ್ಷಿತಾ ಹೆಸರಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿಸುವ ಅಂತ ಹೋದ್ರೆ ಅಲ್ಲಿ ಪೊಲೀಸ್ ಅವ್ರು ಇನ್ಫಾರ್ಮ್ ಮಾಡ್ತಾರೆ, ವರ್ಷಿತನ ಹೈಟ್, ವೇಟ್, ಪರ್ಸನಾಲಿಟಿ ಮ್ಯಾಚ್ ಆಗೋ ತರ ಒಂದು ಅನಾಥ ಶವ ಸಿಕ್ಕಿದೆ ಅಂತ. ನಂತರ ಆ ಒಂದು ಡೆಡ್ ಬಾಡಿ ವರ್ಷಿತಾದೆ ಅಂತ ಕನ್ಫರ್ಮ್ ಆಗುತ್ತಾ. ಆದ್ರೆ ವರ್ಷಿತನ ಡೆಡ್ ಬಾಡಿ ಸಿಕ್ಕಿದ್ದು ಕಂಡೀಷನ್ ನೋಡಿದ್ರೆ ದೇವ್ರಾಣೆಗೂ ಮೈ ಜುಮ್ ಅನ್ನುತ್ತಾ. ಮೈ ಮೇಲೆ ಚೂರುನು ಬಟ್ಟೆ ಇಲ್ದೆ ಎಲ್ಲಾ ಸುಟ್ಟು ಹೋಗಿ ಸತ್ತು ಬಿದ್ದಿರ್ತಾಳೆ ಪಾಪ ಅವಳು. ಪೊಲೀಸ್ ಅವರು ಸಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಹುಡುಗಿ ರೇಪ್ ಆಗಿದೆ. ರೇಪ್ ಆದ್ಮೇಲೆ ಸಾಕ್ಷಿ ನಾಶ ಆಗ್ಲಿ ಅನ್ನೋ ಕಾರಣಕ್ಕೆ ಅವಳನ್ನ ಸಾಯಿಸಿ ಬಾಡಿನ ಸುಟ್ಟು ಹಾಕೋ ಪ್ರಯತ್ನ ಮಾಡಿದ್ದಾರೆ ಅಂತ. ಪಾಪ ಆ ಹುಡುಗಿಯ ತಂದೆ ತಾಯಿ ಮಾಧ್ಯಮದ ಮುಂದೆ ಬಂದು ಅಳ್ತಾ ಇದ್ರೆ ಅದನ್ನ ನೋಡ್ತಾ ಇದ್ರೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ. ಇವ್ರ ತರಾನೇ ಈ ತಂದೆ ತಾಯಿ ತರಾನೇ ಅನನ್ಯ ಭಟ್ ಅವ್ರ ತಾಯಿ ಸುಜಾತಾ ಭಟ್ ತನ್ನ ಮಗಳನ್ನ ನೆನ್ಸ್ಕೊಂಡು ಅಳ್ತಾ ಇದ್ದಿದ್ದು. ಅದನ್ನ ನೋಡಿ ನನ್ ಮನ್ಸಾಕ್ಷಿಗೆ ಅನಿಸ್ತು ಅವರು ನಿಜ ಹೇಳ್ತಾ ಇದಾರೆ ಅಂತ. ಆಮೇಲೆ ಮಾಧ್ಯಮದವ್ರು ಬಂದು ನಿಮ್ ಮಗಳದು ಒಂದೇ ಒಂದು ಫೋಟೋ ಇದ್ರೆ ಕುಡಿ ಸಾಕು ಅಂತ ಕೇಳ್ತಾ ಇದ್ರು. ಆ ತಾಯಿ ಮೊನ್ನೆ ಫೋಟೋನು ಸಹ ತೋರ್ಸಿದ್ಲು. ಆದ್ರೆ ಈಗ ಆ ಫೋಟೋ ಬೇರೆ ಯಾರ್ದೋ ಅಂತೆ, ಆ ಫೋಟೋ ಅಂತೆ, ಆ ಫೋಟೋಗೆ ಬೊಟ್ಟಿಟ್ಟಿದ್ ನಾನಂತೆ, ಏನೇನೋ ಹುಚ್ಚು ಮಾತಾಡ್ತಿದಾರ. ಆ ಕೆಲವು ಮಾಧ್ಯಮದವರು ಮಾತಾಡ್ತಾ ಇರೋದ್ ನೋಡಿದ್ರೆ ನನ್ಗೇನೆ ಬೇಸರ ಆಗ್ತಾ ಇದೆ. ಇನ್ನು ಆ ತಾಯಿಗೆ ಹೆಂಗ್ ಅನ್ಸಿರಲ್ಲ. ಲಿಟ್ರಲಿ ಆ ಒಂಟಿ ಹೆಂಗಸನಂತೂ ಎಷ್ಟು ಟಾರ್ಗೆಟ್ ಮಾಡಿದಾರೆ ಕೆಲವು ಮಾಧ್ಯಮದವರು ಅಂದ್ರೆ ಅಷ್ಟೊಂದು ಟಾರ್ಗೆಟ್ ಮಾಡಿ ಇವ್ರು ಏನ್ ಸಾಧಿಸೋಕ್ ಹೊರಟಿದಾರೋ ಗೊತ್ತಿಲ್ಲ. ಯಾವ ರೀತಿ ಹಾಕ್ತಾ ಇದ್ದೀರಾ? ನಾನು ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ನಾನು ಹೇಳಿದಿನ, ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದು. ನಾನು ಮದುವೆ ಆಗಿರೋದು ಅನಿಲ್ ಭಟ್ಟನ ಮಾತ್ರ. ಅನನ್ಯ ಭಟ್ ನಿಮ್ಮ ಮಗಳು ಅಂತ ಹೇಳ್ಕೊಂತ ಇದ್ರಲ್ಲ, ಫೋಟೋ ಹೇಗೆ ಶುರುವಾಯಿತು? ನಿಮ್ಗೆ ಫೋಟೋ ಐಡಿಯಾ ಕೊಟ್ಟಿದ್ದೀರಿ? ನನ್ನ ಹತ್ರ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ. ನನ್ನ ಮಗಳನ್ನ ನನ್ನ ಮಗಳಂತ ಹೇಳ್ಬೇಕು. ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ. ಮಗು ಹುಟ್ಟಿದಾಗಿಂದ ಒಂದು ನಾಮಕರಣ ಆಗ್ಲಿ, ಒಂದು ಏನು ಮಾಡಿಲ್ಲ, ಒಂದು ಫೋಟೋ ಇಲ್ವಾ ಅಂತ. ಅನಿಲ್ ಭಟ್ ಅವರು ಮದುವೆ ಸುಜಾತಾ ಭಟ್ ಅವರು ತಮ್ಮ ಮಗಳ ಬಗ್ಗೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಪೊಲೀಸ್ ಅವ್ರು ಮುಂದೆ ನೋಡ್ಕೋತಾರೆ. ಅದ್ರ ಬಗ್ಗೆ ನಾನು ನೀವು ಮಾತಾಡಿ ಏನ್ ಪ್ರಯೋಜನ? ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ಇಲ್ಲಿ ನಾವು ನ್ಯಾಯ ಕೇಳಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀವಿ ಅನ್ಸ್ತಿದೆ. ಸೊ ನೋಡಿ, ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ, SIT ತನಿಖೆ ನಡೀತಾ ಇದೆ. ಇವತ್ತು ನಾಳೆಗೆ SIT ತನಿಖೆ ಮುಗಿಯೋದಲ್ಲ. ನನ್ ಪ್ರಕಾರ ಫ್ಯೂ ಮಂತ್ಸ್ ಅಥವಾ ಇಯರ್ಸ್ ಹಿಡಿಬಹುದು. ಸೊ ಏನ್ ಸತ್ಯತೆ ಐತೋ ಅದು ತನಿಖೆಯಿಂದ ಹೊರಗ್ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ವೇಟ್ ಮಾಡುವ. ಇನ್ನು ವರ್ಷಿತಾ ಕೇಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆದಷ್ಟು ಬೇಗ ಆ ಹುಡುಗಿ ಜೊತೆ ಆತರ ಘೋರ ಕೃತ್ಯ ಮಾಡಿರುವಂತಹ ಪಾಪಿಗಳು ಸಿಕ್ಕಿಬಿದ್ದು ಅವರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕೋ ಅದು ಸಿಗ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೇನೆ.